We want justice. We want justice. We want justice. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? We want justice. We want justice. We want justice. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಅಯ್ಯಯ್ಯೋ ಅನ್ಯಾಯ, 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 ಅಯ್ಯಯ್ಯೋ ಅನ್ಯಾಯ. ಸಮಾಧಾನ ಶಾಂತಿ ಕಾಪಾಡಬೇಕು. ನಮ್ಮ ಸಹಪಾಠಿ ನ್ಯಾಯಾಲಯದಂತ ಹಿರಣ್ಣ ವಡವಡಿಗೆ ಬಾಗೇವಾಡಿ ವಕೀಲರಲ್ಲಿ ಬಾಗೇವಾಡಿ ಕೋರ್ಟ್ನಲ್ಲಿ ವಕೀಲ ವೃತ್ತಿ ಮಾಡುತ್ತಿದ್ದು ಮತ್ತು ಅವರ ಸೀಮೆಯ ಅಂದ್ರೆ ದಾರಿ ಸಲುವಾಗಿ ಕೋರ್ಟಿಗೆ ಸ್ಟೇಯನ್ನು ತೆಗೆದುಕೊಂಡಿದ್ರು. ಮತ್ತೆ ಇಂಜೆಕ್ಷನ್ ತಕೊಂಡು ತಹಸೀಲ್ದಾರ್ ಕೊಟ್ಟಾರ, ಪೊಲಿಟಿಷಿಯನ್ ಕೊಟ್ಟಾರ. ಆ ಕೊಡುವ ಪೊಲಿಟಿಷಿಯನ್ ಕರೆದ ವಿಚಾರಣೆ ಮಾಡಿದಾಗ ಅವರು ವಕೀಲ ತಮ್ಮ ಊರಿಗೆ ಒಬ್ಬರೇ ಗಾಡಿ ಮೇಲೆ ಹೊಂಟಾರ, ಬೈಕ್ ಮೇಲೆ ಹೊಂಟಾಗ ಹಿಂದಿಂದ ದುಷ್ಕರ್ಮಿಗಳು ಹೋಗಿ ಕಿಸಿಂದ ಒಡೋಡಿ ಕ್ರಾಸಿಗೆ ಅವ್ರನ್ನ ಆಟಗಟ್ಟಿ ಕಿಸಿಂದ ಕೈಕಾಲು ಮುರುವಂಗೆ ಹೊಡೆದಾರ. ಅಂದ್ರೇನು ತಿರುಗಾಡಿಸಿ ಅವ್ನ ಅಟೆಂಪ್ಟ್ ಮಾಡ್ರ. ಎರಡು ಕಡೆ ಫ್ರಾಕ್ಚರ್ ಆಗಿದೆ. ಇಲ್ಲೇ ಶ್ರೇಯ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಯಾರ. ಅವ್ರದ ತಲೆಗೆ ಪೂರಾ ಬಲವಾದ ಗಂಭೀರ ಪೆಟ್ಟು ಬಿದ್ದದ ಮತ್ತು ಅವರು ಕೋಮಾದಲ್ಲಿ ಇರುವಂತ ಸ್ಥಿತಿಯಲ್ಲಿ ಮಾಡ್ಯಾರ. ಅದಕ್ಕೆ ಯಾವ ದುಷ್ಕರ್ಮ ಅವ್ರನ್ನ ಹೊಡೆದಾರಲ್ಲ ಅವ್ರನ್ನ ಇಮಿಡಿಯೇಟ್ ಬಂಧಿಸಿ ಅವರಿಗೆ ಶಿಕ್ಷೆ ಒಳಗಿಸ್ಬೇಕಂತೇಳಿ ನಮ್ಮ ಎಲ್ಲ ಜಿಲ್ಲಾ ತಾಲೂಕಾ ವಕೀಲರ ಸಂಘಗಳು ಮತ್ತು ಜಿಲ್ಲಾ ವಕೀಲರ ಸಂಘಗಳು ಎಲ್ಲ ಇವತ್ತಿನ ದಿವಸ ಕೋರ್ಟ್ ಕಲಾಪದಿಂದ ಹೊರಗುಳಿದು ಅವರಿಗೆ ಬಂಧಿಸುತ್ತಾನ, ಅವ್ರಿಗೆ ಶಿಕ್ಷೆ ಕೊಡುತ್ತಾನ ನಾವು ವಕೀಲರು ಎಲ್ಲರೂ ಒಗ್ಗಟ್ಟಾಗಿ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿದವರು. ದೂರಿಂದ ನಮಗಿನ್ನ ಮಾಹಿತಿ ಬಂದಿಲ್ಲ. ನಮ್ಮ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ಎಫ್ಐಆರ್ ಆಗಿದೆ. ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷರು ನಮ್ಗೆ ಫೋನ್ ಮಾಡಿದ್ರು 7 ಗಂಟೆಗೆ ಹಿಂಗಾಗೈತೆ ಅಂತೇಳಿ. ಅದಕ್ಕೆ ನಾವು ಎಲ್ಲ ವಕೀಲರು ನಮ್ಮ ಸಹಪಾಠಿ ವಕೀಲನ ಇಲ್ಲೇ 6 ತಿಂಗಳು ಅವರು ವಕೀಲಿ ವೃತ್ತಿಯನ್ನು ಮಾಡಿದ್ದಾರೆ. ಅದಕ್ಕೆ ವಕೀಲರಿಗೆ ಏನೂ ಅನ್ಯಾಯ ಇಲ್ಲ ಅಲ್ಲಿ. ಯಾಕಂದ್ರೆ ಅದು ಕೋರ್ಟ್ ಕಲಾಪ ಬಿಜಾಪುರ ಜಿಲ್ಲೆ ಎಲ್ಲ ವಕೀಲರ ಸಂಘಗಳು ಕೂಡ ಬ್ಯಾಕಟ್ ಮಾಡಿದ್ರು. ಎಲ್ಲ ಅಂದ್ರೆ ತಾಲೂಕಾ ಕೋರ್ಟ್ಗಳು ಸಹಿತ ಕೋರ್ಟ್ ಕಲಾಪ. ನಾವು ಜಿಲ್ಲಾಧ್ಯಕ್ಷರು DGP ಇರೋದಾರ. ಒಂದು ನಿಮಿಷ ಅವರು ಮತ್ತು ಅವರ ಅಪ್ಪನ ಸಂಬಂಧಿರ ಮೇಲೆ ಒಂದು ಸಿವಿಲ್ ಮ್ಯಾಟರ್ ಇತ್ತು. ಆ ಕಾರಣಕ್ಕೆ ಅದು ಮ್ಯಾಟರ್ ಕೋರ್ಟ್ನೊಳಗೆ ಪೆಂಡಿಂಗ್ ಇದೆ. ಅಲ್ಲಿ ರಸ್ತೆ ಸಲುವಾಗಿ ಜಗಳ ಇತ್ತು ಇಬ್ಬರಿಗೂ. ಜಡ್ಜ್ ಕೂಡ ಏನ್ ಹೇಳಿದಾರೆ, ಸ್ಟೇಟಸ್ಕೋ ಮೇಂಟೈನ್ ಮಾಡ್ರಿ ಅಂತಂದು, ಅಂದ್ರೆ ಅವ್ರದ್ದು ಒಂದು ಟ್ರ್ಯಾಕ್ಟರ್ ಹೋಗೋಷ್ಟು ದಾರಿ ಬಿಡ್ರಿ ಅಂತಂದು. ನಿನ್ನೆ ಕಬ್ಬು ಕಡ್ಕೊಂಡು ಹೋಗುವಾಗ ರಸ್ತೆ ಬಿಡ್ಲಾರ್ದಕ್ಕ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಇದು ಸಿವಿಲ್ ಮ್ಯಾಟರ್ ಆಗುತ್ತಾ, ನೀವು ಆಮೇಲೆ ಬಗೆಹರಿಸಿಕೊಳ್ರಿ ಅಂತಂದು ವಾಪಸ್ ಕಳಿಸಿದಾರೆ. ಅವ್ರು ಅಲ್ಲಿ ಬಂದು ವಕೀಲರ ಮೇಲೆ ಅವ್ರ ಊರಿಗೆ ಹೋಗ್ತಕ್ಕಂಥ ವಡವಡಿಗೆ ಗ್ರಾಮದ ಸರ್ಕಲ್ನಲ್ಲಿ ವಡವಡಿಗೆ ಗ್ರಾಮಕ್ಕೆ ಹೋಗಂತ ರೋಡಿಗೆ ಅವ್ರನ್ನ ಹೊಡೆದು ಇದನ್ನು ಮುಚ್ಚಾಕ್ಬೇಕು ಅನ್ನೋದಕ್ಕೆ ಅವ್ರನ್ನ ರೋಡಿಗೆ ಅಡ್ಡ ಕೆಡವಿ ಹೋಗಿದ್ದಾರೆ. ಅವರು ಉಳ್ಳಾಡ್ಕೊಂತ ರೋಡಿಂದ ಸೈಡ್ ಬಂದು ಸೈಡ್ ಮುಕ್ಕೊಂಡಾಗ ಆ ಊರಿನ ಒಬ್ಬ ವ್ಯಕ್ತಿ ನೋಡಿ ಅವರ ಕುಟುಂಬದವರಿಗೆ ತಿಳಿಸ್ಯಾರ. ಅವ್ರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು 6:30 ಸುಮಾರು ನಿನ್ನೆ 6:30 7 ಗಂಟೆ ಸುಮಾರು ಕತ್ಲಾಗೋ ಸಮಯದಲ್ಲಿ. ಜೊತೆಗೆ ಅವ್ರ ತಲೆಗೆ ಬಲವಾಗಿ ಕೊಡ್ಲಿಯಿಂದ ಪೆಟ್ಟು ಬಿದ್ದಿದೆ. ಕೈ 2 ಕಡೆ ಮುರಿದೈತಿ, ಕಾಲು ಒಂದು ಕಡೆಗೆ ಕಾಲಿನ ಮುಂಭಾಗದಲ್ಲಿ ಕೂಡ ಕಟ್ಟಾಗಿದೆ ಮತ್ತು ಒಳಪೆಟ್ಟು ಕೂಡ ಬಹಳ ಆಗಿದೆ. ಇವ್ರ ಮೇಲೆ ಹಲ್ಲೆ ಮಾಡಿದಂತ ಯಾರೇ ಆರೋಪಿಗಳಿರಲಿ, ಒಬ್ಬ ವಕೀಲರಾದ್ರೂ ಕೂಡ ಇಷ್ಟು ಹಲ್ಲೆ ಮಾಡ್ತಾರಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು, ಇದನ್ನ ನಾವೆಲ್ಲ ವಿಚಾರ ಮಾಡಬೇಕು. ಇಂಥದ್ದು ವಕೀಲರ ಮೇಲೆ ಅಷ್ಟೇ ಅಲ್ಲ, ಯಾವುದೇ ಕಾನೂನನ್ನ ಯಾರು ಕೂಡ ಕೈಗೆ ತಗೋಬಾರ್ದು. ಹಿಂಗೆ ಯಾರಾದ್ರೂ ತಗೊಂಡಾರಂತಂದ್ರೆ ಅವ್ರ ಮೇಲೆ ಉಗ್ರ ಕಠಿಣ ಕ್ರಮ ಆಗಬೇಕು. ಪೊಲೀಸರು ಕೂಡ ಇದರಲ್ಲಿ ಆಸ್ಥೆ ವಹಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಇದಕ್ಕೆ ತಂದು ನಮ್ಮ ವಕೀಲರ ಸಂಘದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಶಿವಕುಮಾರ್ ಪೂಜಾರ್, ವಕೀಲರು, ಬಿಜಾಪುರ. ಜಿಲ್ಲಾಧಿಕಾರಿ ವಿಷಯ ಶ್ರೀ ಹಿರಣ್ಣ ವಡವಡಿಗೆ ನ್ಯಾಯಾಲಯಗಳ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತಮಗೆ ತಿಳಿಪಡಿಸಿದಂದ್ರೆ ನಿನ್ನೆ ದಿನಾಂಕ 22/1/2025 ನಮ್ಮ ಬಸವನ ಬಾಗೇವಾಡಿ ನ್ಯಾಯಾಲಯ ಸಂಘದ ಸದಸ್ಯರಾದ ಶ್ರೀ ಹಿರಣ್ಣ ವಡವಡಿಗೆ ಇವರ ಮೇಲೆ ಕೊಲೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಈ ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ನ್ಯಾಯಾಲಯಗಳ ಸಂಘ ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪದಿಂದ ದೂರ ಉಳಿದು ಸದರಿ ಹಲ್ಲೆಯನ್ನು ಖಂಡಿಸುತ್ತೇವೆ.
ಆದ ಕಾರಣ ತಾವು ಸದರಿ ಹಿರಣ್ಣ ಒಡವಡಿಗೆಯವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವುದನ್ನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಓಕೆ ಸರ್.